ತಾಯಿ ಮಕ್ಕಳ ಆಸ್ಪತ್ರೆಗೆ ತಜ್ಞ ವೈದ್ಯರ ಮತ್ತು ಸಿಬ್ಬಂದಿ ಹಾಗೂ ಮೂಲಸೌಕರ್ಯ ಒದಗಿಸಲು ಪರಶುರಾಮ್ ಒತ್ತಾಯ. ಮಾಣಿನಗರದ ಸುಸಜ್ಜಿತ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸುಗಮ ಸಂಚಾರಕ್ಕೆ ರಸ್ತೆ ಸಮಸ್ಯೆ. ಆಸ್ಪತ್ರೆಯ ಪಕ್ಕದಲ್ಲೇ ವಿದ್ಯುತ್ ಪರಿವರ್ತಕ ಮತ್ತು ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿ ಬರುವ ರೋಗಿಗಳಿಗೆ ರಸ್ತೆ ಸಮಸ್ಯೆ. ಆಸ್ಪತ್ರೆಯ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ ವಾಹನ ಸಂಚಾರಕ್ಕೆ ಇದರಿಂದ ಅಡ್ಡಿಯಾಗಿದೆ ಎಂದು ಕಳಕಳಿ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಅಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಇವತ್ತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಕಳೆದ ಸಾಲಿನಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ 60 ಹಾಸಿಗೆಗಳ ಆಸ್ಪತ್ರೆಯನ್ನು ಸರ್ಕಾರ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಕೊಟ್ಟಿದೆ. ಆದರೆ ಆ ಕಟ್ಟಡದ ಜೊತೆಯಲ್ಲಿ ಆ ಹಾಸ್ಪಿಟಲ್ಗೆ ಏನು ವೈದ್ಯರನ್ನು, ತಜ್ಞ ವೈದ್ಯರನ್ನು ಮತ್ತು ಸಿಬ್ಬಂದಿಯವರನ್ನು ಮತ್ತು ನರ್ಸ್ಗಳನ್ನು ನೇಮಕ ಮಾಡಬೇಕಾಗಿತ್ತು, ಅದನ್ನು ಮಾಡೋಕ್ಕೆ ಆಗಿಲ್ಲ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಸಾರ್ವಜನಿಕ ಕಳಕಳಿಯ ವಿಚಾರವಿಟ್ಟುಕೊಂಡು ಮಾತನಾಡಿದ ಅವರು, ನಗರದಲ್ಲಿ 60 ಹಾಸಿಗೆಯುಳ್ಳ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಅಂದಾಜು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರೊಬ್ಬರನ್ನು ಒಳಗೊಂಡು 3 ಜನ ನರ್ಸ್ ಮತ್ತು ಸಿಬ್ಬಂದಿ ಹಾಗೂ 3 ಜನ ಆಂಬ್ಯುಲೆನ್ಸ್ ಚಾಲಕರು ಮತ್ತು ಗುತ್ತಿಗೆ ಆಧಾರಿತ 3 ಜನ ಡಿ ದರ್ಜೆಯ ನೌಕರರು, ಒಟ್ಟು 12 ಜನರು 60 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಸೂಕ್ತ ವೈದ್ಯರುಗಳು ಮತ್ತು ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಮಾಡದೇ ಇರುವುದರಿಂದ ನವಜಾತ ಶಿಶುಗಳು ಮತ್ತು ಬಾಣಂತಿಯರ ಮರಣ ಆಗುತ್ತಿರುವುದನ್ನು ತಡೆಗಟ್ಟಲು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾಧ್ಯಕ್ಷ ಪರಶುರಾಮ್ ಅರೊಲಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. NHM ಯೋಜನೆಯಡಿಯಲ್ಲಿ 60 ಹಾಸಿಗೆಗಳ ಸುಸಜ್ಜಿತ ತಾಯಿ ಮಕ್ಕಳ ಆಸ್ಪತ್ರೆಯ ಕಟ್ಟಡವನ್ನು ನಿರ್ಮಿಸಲಾಗಿದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಅದರ ಉಪಯೋಗಕ್ಕಿಂತ ಅನಾಹುತಗಳೇ ಹೆಚ್ಚಾಗಿವೆ. 2023 ಮತ್ತು 24ನೇ ಸಾಲಿನ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ದಾಖಲಾದ ಒಟ್ಟು 1200 ಗರ್ಭಿಣಿಯರ ಸಂಖ್ಯೆಯಲ್ಲಿ ಸರಿಸುಮಾರು 368 ಜನರನ್ನು ತಜ್ಞ ವೈದ್ಯರ ಕೊರತೆ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಮತ್ತು ಮತ್ತಿತರ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಗಿತ್ತು. ಇನ್ನು ಕೆಲವರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಮೊರೆ ಹೋಗಿ ದುಬಾರಿ ವೆಚ್ಚದ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ದಾರೆ. ತಜ್ಞ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಔಷಧ ಪಡೆಯದ ಕಾರಣ 112 ಕಡಿಮೆ ತೂಕದ ಮಕ್ಕಳು ಜನಿಸಿವೆ. ಇದು ಆರೋಗ್ಯ ಸರಪಳಿಯ ದೊಡ್ಡ ತೊಡಕು ಮತ್ತು ಅನಾರೋಗ್ಯಕ್ಕೆ ಕಾರಣವಾಗಿದೆ. ಕಳೆದ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಗುತ್ತಿಗೆ ಆಧಾರಿತ ವೈದ್ಯರು ಇದ್ದರು. ಇದರ ಕಾರಣ 351 ಸಹಜ ಹೆರಿಗೆಗಳಾಗಿವೆ. ಯಾವುದೇ ಸಾವು ನೋವು ಪ್ರಕರಣಗಳು ಕಂಡು ಬಂದಿಲ್ಲ. ಇದನ್ನು ಗಮನಿಸಿದರೆ ತಜ್ಞ ವೈದ್ಯರ ಅವಶ್ಯಕತೆ ಇದೆ. ಕೂಡಲೇ ಕಡುಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡಲೇ 60 ಹಾಸಿಗೆಯುಳ್ಳ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನು ಮತ್ತು ಸಿಬ್ಬಂದಿಯವರನ್ನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಒತ್ತಾಯಿಸಿದರು. ಭಾಳಷ್ಟು ಹೆರಿಗೆ ಪ್ರೆಗ್ನೆನ್ಸಿ ಇರ್ತಕ್ಕಂಥ ಮಹಿಳೆಯರಲ್ಲಿ ಹೆರಿಗೆಗಾಗಿ ಹೋದಾಗ ನುರಿತ ವೈದ್ಯರು ಇರದೇ ಇದ್ದ ಕಾರಣ ನರ್ಸ್ಗಳವರು ಭಾಳಷ್ಟು ಅವರು ಕೂಡ ಹೊರ ಸಂಪನ್ಮೂಲ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಇರೋದರಿಂದ ಹೆಚ್ಚಿನ ರಿಸ್ಕನ್ನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲರನ್ನೂ ಕೂಡ ರಿಮ್ಸ್ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಕಳೆದ 2023-24ನೇ ವರ್ಷದಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ನಾವು ತೆಗೆದುಕೊಂಡಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 1200 ಗರ್ಭಿಣಿಯರು ದಾಖಲಾಗಿದ್ದಾರೆ. ಅದರಲ್ಲಿ 368 ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಯಾಕೆ ಆ ಎಲ್ಲವೂ ಕೂಡ ಇಲ್ಲೇ ಮಾಡ್ತಕ್ಕಂಥ ಸಲಕರಣೆಗಳಿದೆ, ಹಾಸ್ಪಿಟಲ್ ಇದೆ, ಆದರೆ ಅದನ್ನು ಮಾಡ್ತಕ್ಕಂಥ ತಜ್ಞ ವೈದ್ಯರಿಲ್ಲ. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ನಾವು ತರ್ತೇವೆ ಮತ್ತು ಜಿಲ್ಲಾಡಳಿತಕ್ಕೂ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಇದರ ಬಗ್ಗೆ ಗಮನ ತಂದು ಇವತ್ತು ಆ ಒಂದು ಹಾಸ್ಪಿಟಲ್ಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕು ಹಾಗೆ ಈಗಾಗಲೇ ಅಲ್ಲಿ ಹಾಸ್ಪಿಟಲ್ ಹತ್ತಿಕೊಂಡೇ ಇದೆ. ಲೇಬರ್ ವಾರ್ಡ್ ಹತ್ರನೇ ಹೊರಗಡೆ ಟಿ ಸಿ ವಿದ್ಯುತ್ ಪ್ರವರ್ತಕ ಅಂತೇನು ಹೇಳ್ತೀವಲ್ಲ ಆ ಟಿ ಸಿ ಅಷ್ಟು ಡೇಂಜರ್ ಝೋನಲ್ಲಿ ಇಟ್ಟಿದ್ದಾರೆ. ಇವತ್ತು KEB ಅವರು ಕನಿಷ್ಠ ಆ ಹೊಸ ಬಿಲ್ಡಿಂಗ್ ಕಟ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸ್ಥಳಾಂತರಿಸಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದು ಭಾಳ ಮುಂದೆ ಭಾಳ ಅನಾಹುತಕ್ಕೆ ದಾರಿ ಮಾಡಲಿಕ್ಕೆ ಇದೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಸಂಬಂಧಪಟ್ಟ KEB ಅಧಿಕಾರಿಗಳು ಕೂಡ ಗಮನಿಸಿ ತಕ್ಷಣವೇ ಅದನ್ನು 2 ಟಿ ಸಿ ಇದಾವಲ್ಲಿ, ಆ 2 ಟಿ ಸಿಗಳನ್ನು ಸ್ಥಳಾಂತರಿಸಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಇನ್ನು ಕೆಲವೊಂದು ಕೇಸ್ಗಳಲ್ಲಿ ಮಗು ತಾಯಿ ಗರ್ಭದಲ್ಲೇ ಹೊಟ್ಟೆಯಲ್ಲೇ ಸತ್ತೋಗಿರುತ್ತೆ. ಅಂಥ ಸಂದರ್ಭದಲ್ಲಿ ಒಳ್ಳೆಯ ವೈದ್ಯರು ಇರದೇ ಇದ್ದಾಗ ತಾಯಿಯೂ ಕೂಡ ಪ್ರಾಣಾಪಾಯ ಆಗ್ತಕ್ಕಂಥ ಸಂಭವಗಳು ಭಾಳಷ್ಟಿದೆ. ಒಟ್ಟಾರೆಯಾಗಿ ಇವತ್ತು ಪ್ರೆಸ್ ಮೀಟ್ ಮುಖಾಂತರ ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿ ವತಿಯಿಂದ ಈ ಮಾನ್ವಿ ಪಟ್ಟಣದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ನುರಿತ ವೈದ್ಯರನ್ನು, ಸಿಬ್ಬಂದಿಯವರನ್ನು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮ ಸಮಿತಿ ವತಿಯಿಂದ ಬೇಡಿಕೆ ಇದೆ. ಕರೆದ ಸುದ್ದಿಗೋಷ್ಠಿಯಲ್ಲಿ ಪರಶುರಾಮ್ ಅರೋಲಿ ಜಿಲ್ಲಾ ಅಧ್ಯಕ್ಷರು, DH ಭೀಮಣ್ಣ ಸಿರ್ವಾರ್ ಜಿಲ್ಲಾ ಉಪಾಧ್ಯಕ್ಷರು, ಬಾಲಪ್ಪ ಮಾಚ್ನೂರ್ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಚನ್ನಬಸವ ಮಾಡಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಇನ್ನಿತರರು ಇದ್ದರು.